ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಜಿಯೋ IPO ಪೋಸ್ಟ್ಪೋನ್ ಫಾರ್ ಲೇಟರ್. ಟೆಲಿಕಾಂ ಹಾಗೂ ಡಿಜಿಟಲ್ ಜಾಯಿಂಟ್ ಕಂಪ್ನಿ ರಿಲಯನ್ಸ್ ಜಿಯೋ ಪ್ಲಾಟ್ಫಾರ್ಮ್ಸು ಅವರ IPOನ ಈ ವರ್ಷ ಪ್ಲ್ಯಾನ್ ಮಾಡ್ತಾಯಿದ್ರು. ಅದನ್ನು ಈಗ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಮೇ ಬಿ ನೆಕ್ಸ್ಟ್ ಇಯರ್ ಆಗ್ಬೋದು. ಆ್ಯನಲಿಸ್ಟು $100 ಬಿಲಿಯನ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದು ಈ ಕಂಪ್ನಿಗೆ, ಅಂದರೆ 8.5 lakh crores. ಆದರೆ ಜಿಯೋ ಅವರು ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಇನ್ನೂ ಹೈಯರ್ ರೆವಿನ್ಯೂಸು, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಬೇಸ್ ಆದಮೇಲೆ ಆವಾಗ ಅವರು ಜಾಸ್ತಿ ರೇಟ್ ಕೇಳ್ಬೋದು IPO ಅಲ್ಲಿ. ಅದಕ್ಕೋಸ್ಕರನೇ IPOನ ಪೋಸ್ಟ್ಪೋನ್ ಮಾಡ್ತಾಯಿದ್ದಾರೆ. ರಿಲಯನ್ಸ್ ಜಿಯೋ ಬಿಟ್ಟು ರಿಲಯನ್ಸ್ ಗ್ರೂಪಲ್ಲಿ ಇನ್ನೊಂದು ದೊಡ್ಡ IPO ಕೆಲವು ವರ್ಷದಲ್ಲಿ ಬರುತ್ತೆ. ಮೇ ಬಿ ಇವನ್ ನೆಕ್ಸ್ಟ್ ಇಯರ್ ಬರ್ಬೋದು, ರಿಲಯನ್ಸ್ ಫ್ರೆಶ್. ನ್ಯೂಸ್ ನಂಬರ್ 2, ನೆಟ್ ಇನ್ಫ್ಲೋ ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಟ್ ₹23,587 crores ಇನ್ ಜೂನ್. ನೆಟ್ ಇನ್ಫ್ಲೋ ಇಂಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸು 24% ಜಾಸ್ತಿ ಆಗಿದೆ ಜೂನ್ ತಿಂಗಳಲ್ಲಿ, 23,587 crores. ಹಾಗೂ ಪ್ರೀವಿಯಸ್ 5 ತಿಂಗಳು ಡೌನ್ ಆಗಿತ್ತು. ತಿಂಗಳು ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು. ಮೇಯಲ್ಲಿ ಬರೀ 19,013 crores ಆಗಿತ್ತು. ಹಾಗೂ ಇದು 52nd ಕನ್ಸೆಕ್ಯೂಟಿವ್ ಮಂತು, ಅಂದರೆ 4 ವರ್ಷಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿ ನೆಟ್ ಇನ್ಫ್ಲೋ ಬರ್ತಾ ಇರೋದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ. ಡಿಸೆಂಬರಲ್ಲಿ 41,156 crores ನೆಟ್ ಇನ್ಫ್ಲೋ ಆಗಿತ್ತು. ಮತ್ತೆ 39,688 crores ಆಗಿತ್ತು ಜಾನ್ವರಿಲಿ. ಫೆಬ್ರವರಿಯಲ್ಲಿ ಇನ್ನೂ ಬಿದ್ದಿತ್ತು 29,303 crores. ಮಾರ್ಚಲ್ಲಿ 25,082 crores. ಏಪ್ರಿಲಲ್ಲಿ 24,269 crores. ಹಾಗೂ ಮೇಯಲ್ಲೂ ಕಮ್ಮಿ ಆಗಿತ್ತು 19,013 crores. ಈಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನ್ಯೂಸ್ ನಂಬರ್ 2 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊಸ SIP ಅಕೌಂಟ್ಸ್ ಓಪನ್ ಆಗಿದ್ದು 61.91 lakhs. ಹಾಗೂ ಟೋಟಲ್ SIP ಸದ್ಯಕ್ಕಿರೋದು ಅಕೌಂಟ್ಸು 8.64 crores. SIP ಅಮೌಂಟು ಪ್ರತಿ ತಿಂಗಳು ಬರ್ತಾ ಇರೋದು ಮ್ಯೂಚುವಲ್ ಫಂಡ್ಸಿಗೆ 27,268 crores. ಹಾಗೂ SIP AUM ಟೋಟಲ್ಲು 15.3 lakh crores. ಟೋಟಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸು 3% ಜಾಸ್ತಿ ಆಗಿದೆ ಜೂನ್ ತಿಂಗಳಲ್ಲಿ. 74.14 lakh crores ಇದೆ. ಹಾಗೂ ಮೇಯಲ್ಲಿ 71.93 lakh crores ಇತ್ತು. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ಸ್ಟಾಕ್ ಮಾರ್ಕೆಟ್ಸ್ ಇವತ್ತು ಸ್ವಲ್ಪ ವೀಕ್ ಆಗಿತ್ತು. ನಿನ್ನೆ ಸ್ವಲ್ಪ ರೈಸ್ ಆಗಿತ್ತು, ಅದೇ ಥರನೇ ಇವತ್ತು ಸ್ವಲ್ಪ ಲೈಟಾಗಿ ಡೌನ್ ಆಗಿದೆ. ಹಾಗೂ ಮಿಡ್ ಕ್ಯಾಪ್ ಇಂಡೆಕ್ಸು ಡೌನ್ ಇತ್ತು, ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 0.6% ಅಪ್ ಆಗಿತ್ತು. ಟ್ರೇಡ್ ಡೀಲ್ ಬಗ್ಗೆ ಅನ್ಸರ್ಟಿನಿಟಿ ಇರೋ ಕಾರಣ ಮಾರ್ಕೆಟ್ಸು ಒಂದೇ ನ್ಯಾರೋ ರೇಂಜಲ್ಲಿ ಲಾಸ್ಟ್ 2-3 ದಿವಸ ಟ್ರೇಡ್ ಆಗ್ತಾ ಇದೆ. ವೇದಾಂತ ಶೇರ್ಸ್ ಇವತ್ತು 3%ಗಿಂತ ಜಾಸ್ತಿ ಬಿದ್ದಿದೆ. ಯಾಕಂದರೆ ಶಾರ್ಟ್ ಸೆಲ್ಲಿಂಗ್ ಕಂಪ್ನಿ ವೈಸ್ರಾಯ್ ರಿಸರ್ಚ್ ಅಂತ, ಇದು ಒಂಥರ ಹಿಂಡೆನ್ಬರ್ಗ್ ರಿಸರ್ಚ್ ಥರ. ಅವರು ಹೇಳಿದ್ದಾರೆ ವೇದಾಂತ ರಿಸೋರ್ಸಸ್ ಅವರ ಪೇರೆಂಟ್ ಕಂಪ್ನಿ ಇರೋದು ಅದೊಂಥರ ಪಾನ್ಸಿ ಸ್ಕೀಮು, ಅಂದರೆ ಕರೆಕ್ಟಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಇದು ಸ್ಟೇಬಲ್ ಕಂಪ್ನಿ ಅಲ್ಲ, ಅನ್ಸಸ್ಟೈನೇಬಲ್ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಇದೆ ಅಂತ ಅವರ ಅಭಿಪ್ರಾಯ. ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನು ಈ ಪರ್ಟಿಕ್ಯುಲರ್ ನ್ಯೂಸ್ ಬರುತ್ತೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 46 ಪಾಯಿಂಟ್ ಡೌನು, 25,476 ಕ್ಲೋಸ್ ಆಯಿತು. ಸೆನ್ಸೆಕ್ಸು 176 ಪಾಯಿಂಟ್ಸ್ ಡೌನು, 83,536 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 1.81% ಅಪ್ಪು, ಬಜಾಜ್ ಫೈನಾನ್ಸ್ 1.4% ಅಪ್ಪು, HUL 1.28% ಅಪ್ಪು. ಟಾಪ್ ಲೂಸರ್ಸು HCL ಟೆಕ್ 2% ಡೌನು, ಟಾಟಾ ಸ್ಟೀಲ್ 1.83% ಡೌನು, ಹಿಂಡಾಲ್ಕೋ 1.7% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಚೋಲಾ ಇನ್ವೆಸ್ಟ್ಮೆಂಟ್ 2.72% ಅಪ್ಪು, ICICI ಪ್ರೊಡೆನ್ಷಿಯಲ್ 2.38% ಅಪ್ಪು, ಡಾಬರ್ ಇಂಡಿಯಾ 1.76% ಅಪ್ಪು. ಟಾಪ್ ಲೂಸರ್ಸು ಗೇಲ್ 3.95% ಡೌನು, ವೇದಾಂತ 3.41% ಡೌನು, ಸೀಮೆನ್ಸ್ 2.38% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,295 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,356 ಸ್ಟಾಕ್ಸು. ಸೊ 49% ಅಪ್, 51% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 26 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,367 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9,818 per ಗ್ರಾಮು, ಸಿಲ್ವರ್ $110 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 85.67, €1 100.37. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಥೈರೋಕೇರ್ 52-week ಹೈ 1,102,
closing price 1095. Ultratech Cement 12,580, 52-week high, closing go 12,562. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.07% ಡೌನು, ಜಪಾನ್ 0.33% ಅಪ್ಪು, ಜರ್ಮನಿ 0.99% ಅಪ್ಪು, ಫ್ರಾನ್ಸ್ 1.15% ಅಪ್ಪು, UK 0.31% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 0.01% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.